ಹಲವಾರು ರೀತಿಗಳಲ್ಲಿ ಮೊಟ್ಟೆ ಆಮ್ಲೆಟ್ ಮಾಡಬಹುದು. ನಮ್ಮ ಮನೆಯಲ್ಲಿ ಈ ರೀತಿ ಸಾಫ್ಟ್ ಹಾಗೂ ಫ್ಲಫಿ ಆಗಿರುವಂತಹ ಆಮ್ಲೆಟ್ ಮಾಡ್ತೀವಿ. ಇದು ಮಾಡೋದಕ್ಕೆ ನಿಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಅದರೊಳಗೆ ಮೊಟ್ಟೆ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಿದ್ರೆ ಏರ್ ಗ್ಯಾಪ್ಸ್ ಫಾರ್ಮ್ ಆಗಿ ಒಳ್ಳೆ ಫ್ಲಫಿ ಆಗಿರೋ ಆಮ್ಲೆಟ್ ಸಿಗುತ್ತೆ. ಪ್ಯಾನ್ ಬಿಸಿ ಆದ ನಂತರ ಮೊಟ್ಟೆ ಹಾಕುವ ಮುನ್ನ ಕೂಡ ಮತ್ತೊಮ್ಮೆ ಅದನ್ನ ಬೀಟ್ ಮಾಡಿ ಆಮೇಲೆ ಹಾಕ್ಬೇಕು. ಬಟ್ ವಿಷಯ ಏನಂದ್ರೆ ಎಷ್ಟೇ ಹುಷಾರಾಗಿ ಅಡಿಗೆ ಮಾಡಿದ್ರು ಸ್ಟವ್ ಮತ್ತೆ ಅದರ ಅಕ್ಕಪಕ್ಕ ಎಲ್ಲ ಗಲೀಜಾಗೋದಂತೂ ಸುನಿಶ್ಚಿತ. ಹಾಗಂತ ಅಡಿಗೆ ಮಾಡದೇ ಇರೋಕ್ಕಾಗೋದಿಲ್ಲ. ಸೊ ಎಷ್ಟು ಜಲ್ದಿ ಎಷ್ಟು ಸುಲಭವಾಗಿ ಇದನ್ನ ಕ್ಲೀನ್ ಮಾಡಬಹುದು ಅಂತ ನೋಡಿದಾಗ ನನಗೆ ಈ ಕಿಚನ್ ಟವಲ್ ಸಖತ್ ಯೂಸ್ಫುಲ್ ಅನ್ಸ್ತು. ಯಾಕೆಂದ್ರೆ ಒಂದ್ಸಲ ಇದನ್ನ ಈ ರೀತಿ ವೈಪ್ ಮಾಡ್ಕೊಂಡ್ರೆ ಗಲೀಜ್ ಪೂರ್ತಿ ಹೋಗ್ಬಿಡುತ್ತೆ. ಮತ್ತೊಂದ್ಸಲ ಅದನ್ನ ವಾಶ್ ಮಾಡಿ ವೈಪ್ ಮಾಡ್ಕೊಂಡ್ರೆ ಹೇಗೆ ಪಳಪಳ ಅಂತ ಹೊಳಿತಿದೆ ನೀವೇ ನೋಡಿ. ಇದು ಸ್ಟವ್ ಮಾತ್ರ ಅಲ್ಲ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಸೇರಿದಂತೆ ಎಲ್ಲಾ ತರ ಪ್ರಾಡಕ್ಟ್ಸ್ ಗೂ ಯೂಸ್ ಮಾಡಬಹುದು. ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಇದನ್ನ ವಾಶ್ ಮಾಡಿ ಮತ್ತೆ ಅಪ್ ಟು 100 ಟೈಮ್ಸ್ ವರೆಗೂ ಯೂಸ್ ಮಾಡಬಹುದು. ಇದು ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಂಡಂತ ಬೀಕೋ ಅವರ ರಿಯೂಸಬಲ್ ಕಿಚನ್ ಟವಲ್. ಇದು ಬ್ಯಾಂಬೂ ಇಂದ ಮಾಡಲಾಗಿದೆ. ಸೊ ಇದು 100% ಬಯೋಡಿಗ್ರೇಡಬಲ್ ಕೂಡ. ಸೊ ಇನ್ಮುಂದೆ ಮಾಮೂಲಿ ಟಿಶ್ಯೂ ಬದಲಿಗೆ ಬೀಕೋ ಅವರ ರಿಯೂಸಬಲ್ ಕಿಚನ್ ಟವಲ್ ಯೂಸ್ ಮಾಡಿ. ನಿಮ್ಗೂ ಇದು ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.